ಗುಡಿಬಂಡೆ ತಾಲೂಕು ಕೋರೇನಹಳ್ಳಿ ಗ್ರಾಮದ ಠಾಣಾ ಜಾಗವನ್ನ ಅಧಿಕಾರಿಗಳು ಹಾಗೂ ಪಂಚಾಯಿತಿ ಸದಸ್ಯರು ಕುಮ್ಮಕ್ಕಾಗಿ ಬೇರೆಯವರ ಹೆಸರಿಗೆ ಖಾತೆ ಬದಲಾವಣೆ ಮಾಡಿರುವುದಕ್ಕೆ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಖಾತೆ ರದ್ದುಪಡಿಸಿ ಜಾಗವನ್ನು ಅಂಗನವಾಡಿ ಮಕ್ಕಳ ಆಟದ ಮೈದಾನಕ್ಕೆ ಮೀಸಲಿಡಬೇಕು ಎಂದು ಆಗ್ರಹಿಸಿದ್ದಾರೆ. ಹಂಪಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೋರೇನಹಳ್ಳಿಯಲ್ಲಿ ಹೊಸ ಅಂಗನವಾಡಿ ಕೇಂದ್ರವನ್ನ ನಿರ್ಮಿಸಿದ್ರೂ ಕೂಡ ಕಟ್ಟಡದ ಸುತ್ತಮುತ್ತ ಕಾಂಪೌಂಡ್ ಹಾಕದೆ ಬಾಗಿಲು ಮುಂದೆ ಮಾತ್ರ ನಿರ್ಮಿಸಲಾಗಿದೆ. ಉತ್ತರ ಹಾಗೂ ದಕ್ಷಿಣ ಭಾಗದ ಪಂಚಾಯಿತಿ ಜಾಗವನ್ನ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷೆ ರಾಮಲಕ್ಷ್ಮಮ್ಮ ಅವರು ಅಧಿಕಾರದ ದುರುಪಯೋಗ ಮಾಡಿಕೊಂಡು ತಮ್ಮ ಸಂಬಂಧಿ ಆದಿನಾರಾಯಣಪ್ಪ ಬಿನ್ ನಾರಾಯಣಪ್ಪ ಅವರ ಹೆಸರಿಗೆ ಹೌಸ್ ಲಿಸ್ಟ್ ನಂಬರ್ 333ರಲ್ಲಿ ಸುಮಾರು 15x20 ಅಡಿ ಜಾಗ ಖಾತೆ ಮಾಡಿಕೊಂಡಿದ್ದಾರೆ ಎಂಬ ಆರೋಪ ಗ್ರಾಮಸ್ಥರಿಂದ ಕೇಳಿಬಂದಿದೆ. ಗ್ರಾಮಸ್ಥರು ಜನರ ಹಿತಕ್ಕಾಗಿ ಆಯ್ಕೆಯಾದ ಸದಸ್ಯರು ಸ್ವಾರ್ಥಕ್ಕಾಗಿ ಗ್ರಾಮದ ಜಾಗವನ್ನೇ ಕಬಳಿಸುತ್ತಿದ್ದಾರೆ. ಬೇಲಿಗೆ ಎದ್ದು ಹೊಲ ಮೇಯ್ದಂತಾಗಿದೆ ಎಂದು ವಿಸ್ಮಯ ವ್ಯಕ್ತಪಡಿಸಿದ್ದಾರೆ. ಅಂಗನವಾಡಿ ಮಕ್ಕಳಿಗೆ ಆಟವಾಡಲು ಸ್ಥಳವಿಲ್ಲದೆ ಅವರು ಮುಖ್ಯ ರಸ್ತೆಗೆ ಬರುತ್ತಿರುವ ಸ್ಥಿತಿ ನಿರ್ಮಾಣವಾಗಿದೆ. ಗ್ರಾಮಸ್ಥರು ಅನೇಕ ಬಾರಿ ಪಂಚಾಯಿತಿಗೆ ದೂರು ನೀಡಿದ್ರೂ ಅಧಿಕಾರಿಗಳು ಮೌನವಾಗಿದ್ದು ಹೌಸ್ ಲಿಸ್ಟ್ ನೀಡಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ವಿಚಾರ ತಿಳಿದ ನರಸಿಂಹಮೂರ್ತಿ ಅವರು ಪಂಚಾಯಿತಿ ಕಚೇರಿಗೆ ಬಂದು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಘಟನೆ ಸಂಭವಿಸಿದೆ. ಈ ಸಂದರ್ಭದಲ್ಲಿ ನರಸಿಂಹಪ್ಪ, ಅಶ್ವತ್ಥ ರೆಡ್ಡಿ, ಶ್ರೀನಿವಾಸ ಕೆಎ, ಸಾಕ್ಷಾರತ ನರಸಿಂಹಪ್ಪ, ವೆಂಕಟಸ್ವಾಮಿ ರೆಡ್ಡಿ, ಲಕ್ಷ್ಮೀನಾರಾಯಣಪ್ಪ, ಆಂಜನಪ್ಪ, ಸುಬ್ಬಮ್ಮ, ಜ್ಯೋತಮ್ಮ, ಮಂಜುಳಾ, ಲಲಿತಮ್ಮ ಸೇರಿದಂತೆ ಅನೇಕ ಗ್ರಾಮಸ್ಥರು ಹಾಜರಿದ್ದರು. ಕೋರೇನಹಳ್ಳಿ ಗ್ರಾಮಸ್ಥರ ಪ್ರತಿಭಟನೆ ಗ್ರಾಮ ಪಂಚಾಯಿತಿ ಮುಂದೆ ನಡೆದಿದೆ. ವರದಿ ಸತೀಶ್ ಬಾಬು, ಎ ನಂದಿ ಟಿವಿ, ಗುಡಿಬಂಡೆ. ಗ್ರಾಮಸ್ಥರ ಹೋರಾಟಕ್ಕೆ ಆಯ್ತಾ, ಹುಡುಗರಿಗೆ ಜಾಗ ಬೇಕು, ಅವ್ರಿಗೆ ರಿಸೋರ್ಸ್ ಹೋಗಕ್ ಜಾಗ ಇಲ್ಲ, ಅವ್ರಿಗೊಂದ ಇದು ಆಸೆ ಕಟ್ಕೋಬೇಕಂದ್ರೆ ಜಾಗ ಇಲ್ಲ. ರೋಡ್ ಕಾಣ್ಕೊಂಡಾರೆ ಅಂಗನವಾಡಿ ಸ್ಕೂಲ್. ಅದರಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಯಾವ ಊರು? ಕೋರೇನಹಳ್ಳಿ. ಕೋರೇನಹಳ್ಳಿ. ಕೇವಲ ಅದು ಅಂಗನವಾಡಿ ಬಗ್ಗೆ ಮಾತ್ರನಾ ಇನ್ನೇನಾದ್ರು? ఆడ కూడా జాగా వచ్చి ఆటకి పాటకి ఉండి ఆడుకోని పిల్లలు లోపల ఏం చేపలు పుక్కుంటారు. 2 గంటల సేపు లోపల మిగతా తోటి వచ్చి ఆటలాడుకొని ఉందిలే కాంపౌండ్ కట్టేసి ಅಂಗನವಾಡಿಯಿಂದಲೇ ನಾವು ಅರ್ಜಿ ಕೊಟ್ಟಿರೋದು, ಬೇರೆಯಿಂದ ಏನಿಲ್ಲ. ನಿಮಗೆ ಅಂಗನವಾಡಿಗೆ ಜಾಗ ಇದೆಯಾ? ಅಂಗನವಾಡಿ ಮಾತ್ರ ಜಾಗ ಇದೆ. ಅವ್ರು ಆಟ ಆಡ್ಕೊಳ್ಳೋದು, ಈಚೆ ಕಡೆ ಬರ್ಬೇಕು, ಬಾತ್ರೂಮ್ಗೆ ಹೋಗ್ಬೇಕು ಅಂದ್ರೆ ಜಾಗ ಇಲ್ಲ. ಏನಾಗಿದೆ ಇವಾಗ ಜಾಗ? ಅದು ಅವರು ಮನೆ ಕಟ್ಕೊಂಡಿದ್ರು. ಯಾರು ಮೆಂಬರ್? ಹೆಸರು? ಚಂದ್ರಪ್ಪ. ಚಂದ್ರಪ್ಪ. ನಾವು ತಿಪ್ಪೆ ಹಾಕಿದ್ರೆ ನಾವು ತಿಪ್ಪೆ ಜಾಗ ಆಗಿರೋದು ಅಂತ ಹೇಳಿ ಅವರು ಮನೆ ಕಟ್ಟಿ. ಯಾರು? ಅವರೇ ಚಂದ್ರಪ್ಪನವರು. ನಂಬರು ಆಯಮ್ಮ, ಅವರು ಗಣ್ಣ ಚಂದ್ರಪ್ಪನ. ಆಯಮ್ಮನ ಹೆಸರು ನಂಗೆ ತಿಳಿಯುದು. ಆಯ್ತಾ, ಅಂಗನವಾಡಿ ಜಾಗ ಕೋರೇನಹಳ್ಳಿ. ನನ್ನ ಹೆಸರು ರವಿ ಅಂತ. ಕೋರೇನಹಳ್ಳಿ. ಇವತ್ತಿಲ್ಲ ಧರಣಿ ಮಾಡೋಕ್ಕೆ ಇದೇನಂತಂದ್ರೆ ಅಂಗನವಾಡಿ ಸ್ಕೂಲ್ ದಾರಿಯನ್ನ ಈ ಒಂದು ಮೆಂಬರ್ ಆಗಿರೋಂಥವ್ರು ಆಕ್ಯುಪೈ ಮಾಡಿಕೊಂಡು ಅವರು ಮನೆಯನ್ನು ಕಟ್ಕೊತ ಇದ್ದಾರೆ.
ಸೊ ಈ ಒಂದು ವಿಚಾರವಾಗಿ ಇಲ್ಲಿ ಬಂದು ಧರಣಿ ಮಾಡ್ತಿದ್ದೀವಿ. ಇದಕ್ಕಿಂತ ಮುಂಚೆ ಅಲ್ಲಿ ಅಂಗನವಾಡಿ ಸ್ಕೂಲು ಇನ್ನೂ ಸ್ವಲ್ಪ ದೊಡ್ಡದಾಗಿತ್ತು. ಈಗ ಇವ್ರು ಮೆಂಬರ್ ಆದಮೇಲೆ ಆ ಒಂದು ಅಂಗನವಾಡಿ ಸ್ಕೂಲು ಮತ್ತೆ 2ನೇ ಸತಿ ಫಸ್ಟ್ ಡೆಮಾಲಿಷ್ ಮಾಡಿ 2ನೇ ಸತಿ ಕಟ್ಟಬೇಕಾಗಿದ್ರೆ ಅದನ್ನ 2ನೇ ಸತಿ ಚಿಕ್ಕದಾಗಿ ಕಟ್ಬಿಟ್ಟು ಪಕ್ಕದಲ್ಲಿರುವಂಥ ದಾರಿನ ಒಂದು ತಿಪ್ಪೆ ಫಸ್ಟ್ ಅವ್ರು ತಿಪ್ಪೆ ಹಾಕೊಂಡಿದ್ರು. ಆಕ್ಚುಲಿ ಒಂದೇ ಒಂದು ತಿಪ್ಪೆ ಇತ್ತಷ್ಟೇ. ಆ ಒಂದು ತಿಪ್ಪೆಗೋಸ್ಕರ ಅನುಭವದ ಮೇಲೆ ನಾವು ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆ ಒಂದು ಅಂಗನವಾಡಿ ಸ್ಕೂಲ ಚಿಕ್ಕದಾಗಿ ಕಟ್ಬಿಟ್ಟು ಅವ್ರ ಪಕ್ಕದಲ್ಲಿ ಮನೆ ಕಟ್ಕೊಂಡು ಇವತ್ತಿದು ನಮಗೆ ಸೇಲಿರೋದು ಅಂತ ಹೇಳ್ಬಿಟ್ಟು ಅವ್ರದ್ದು ಮನೆ ಕಟ್ಕೊಂಡಿದ್ದಾರೆ. ನಾವೇನು ಅಂತಂದ್ರೆ ಇದಕ್ಕಿಂತ ಮುಂಚೆ ಅಕ್ಕಪಕ್ಕದಲ್ಲಿ ತಿಪ್ಪೆಗಳು ಜಾಸ್ತಿ ಇತ್ತು. ಎಲ್ಲ ಊರು ಜನ ಸತ್ತಿದೆ, ರಿಕ್ವೆಸ್ಟ್ ಮಾಡಿದ್ವಿ, ತಿಪ್ಪೆಗಳೆಲ್ಲ ಖಾಲಿ ಮಾಡಿದ್ದಾರೆ. ಮಕ್ಕಳ ಆಟಕ್ಕೋಸ್ಕರ ಅಂದ್ರೆ ಅವರೆಲ್ಲ ಬಿಟ್ಬಿಟ್ಟಿದ್ದಾರೆ, ಊರಿನ ಜನತೆ ಬೇರೆಯವ್ರು ಬಿಟ್ಬಿಟ್ಟಿದ್ದಾರೆ. ಬಟ್ ಇವರು ಅಧಿಕಾರದಲ್ಲಿ ಇದ್ಕೊಂಡು ಅಧಿಕಾರನ ದುರ್ಬಳಕೆ ಮಾಡಿಕೊಂಡು ಈ ಒಂದು ತಿಪ್ಪೆ ಜಾಗ ನಮ್ಮ ತಾತನ್ ಯಾರೋ ನಮ್ಮ ಮಾವಂದ್ರ ಕಾಲದಿಂದ ಫಸ್ಟಿಂದನೂ ನಾವು ಅನುಭವದಲ್ಲಿದ್ದೀವಿ, ಇದು ನಮಗೆ ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಅಂಗನವಾಡಿ ಸ್ಕೂಲ್ ಪಕ್ಕದಲ್ಲಿ ಮಕ್ಕಳಿಗೆ ಆಡ್ಕೊಳ್ಳೋಕೆ ದಾರಿ ಇಲ್ದಿರಾ ಇವತ್ತು ಅವರು ಒಂದು ಮನೆಯನ್ನು ಕಟ್ಕೊಂಡಿದ್ದಾರೆ. ಈ ಒಂದು ವಿಚಾರವಾಗಿ ನಾವು ಕಳೆದ 1.5 ತಿಂಗಳಿಂದ ಆ PDO ಆಫೀಸ್ ಹತ್ರ ಸುತ್ತಾಡಿದ್ವಿ, ಯು ಆಫೀಸ್ ಹತ್ರ ಸುತ್ತಾಡಿದ್ವಿ. ಇವರೆಲ್ಲರೂ ಏನ್ ಹೇಳ್ತಿದ್ದಾರೆ ಅಂದ್ರೆ, ಸರ್ ಆಯ್ತು ದಾರಿನ ಮಾಜರು ಮಾಡಿಬಿಟ್ಟು ಆ ಸರ್ವೆ ಮಾಡಿಬಿಟ್ಟು ಅವ್ರ ಹತ್ರ ಖಾಲಿ ಮಾಡಿಸಿ ಒಂದು ಭರವಸೆ ಕೊಟ್ಟಿದ್ದಾರೆ. ಆ ಒಂದು ಭರವಸೆ ಮೇಲೆ ನಾವು ಇವರ ಹಿಂದೆ ಸುತ್ತಾಡ್ತಾ ಇದ್ರೆ ಇವರು ಮಾಡಿಸಿ ಅಂತ ಹೇಳ್ಬಿಟ್ಟು ಡೆಮಾಲಿಷನ್ ಮಾಡಿಸ್ಲಿಲ್ಲ, ಏನಿಲ್ಲ ಇಲ್ಲ. ಅವ್ರ ಜೊತೆ ಕುಮ್ಮಕ್ಕಾಗಿದ್ರೇನೋ ನಮಗೂ ಗೊತ್ತಿಲ್ಲ. ಇವತ್ತು ಅವ್ರು ಫುಲ್ ಮನೆ ಕಟ್ಕೊಂಡು ಗೃಹ ಪ್ರವೇಶ ಮಾಡ್ಕೊಂಡಿದ್ದಾರೆ. ಮಾತಾಡಿದ್ರೆ ಇವತ್ತು ಅವ್ರು ಕೋರ್ಟ್ಗೆ ಹೋಗಿದ್ದಾರೆ, ಕೋರ್ಟ್ಗೆ ಹೋಗಿರ್ತಾರೆ. ಕೋರ್ಟ್ ನಮ್ಗೇನು ಕೆಲಸ? ಮಾಡ್ಕೊಟ್ಟಿರೋ ಪಂಚಾಯತಿ ಅವರು ಅದು ಮಾಡ್ಕೊಂಡು ಲೀಗಲ್ ಆಗಿ ಮಾಡ್ಕೊಟ್ಟಿದ್ದಾರೆ, ಇಲ್ಲಿಗಲ್ ಮಾಡ್ಕೊಟ್ಟಿದ್ರೆ ಒಂದು ಡಾಕ್ಯುಮೆಂಟ್ ಕೂಡ ಕೊಟ್ಟಿಲ್ಲ. ಏನೋ ಈ ರೀತಿ ನಾವು ರೆಜುಲೇಷನ್ ಮಾಡಿ ಅವ್ರು ಇದು ಮಾಡ್ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಯಾವುದೇ ಮಾಹಿತಿನೂ ಕೊಟ್ಟಿಲ್ಲ. PDO ಅವರು ಇಂಬರಹ ಕೂಡ ಕೊಟ್ಟಿದ್ದಾರೆ. ಯಾವುದೇ ರೀತಿ ಸಭೆ ನಡೆದಿಲ್ಲ, ರೆಜುಲೇಷನ್ ಆಗಿಲ್ಲ. ಬಟ್ ಅವ್ರಿಗೆ ಔಟ್ ಲಿಸ್ಟ್ ಮಾತ್ರ ಕೊಟ್ಟಿದ್ದಾರೆ. ಇದಾದ್ಮೇಲೆ ಅದೇ ಒಂದು ನಂಬರ್ನ ಇಬ್ಬರು ಮಾಡಿಕೊಟ್ಟಿದ್ದಾರೆ. ಒಂದು ಮದ್ರೆಡ್ಡಿ ಪ್ರಮೀಲ್ ಅಮ್ಮನವ್ರು ಮಾಡ್ಕೊಟ್ಟಿದ್ದಾರೆ, ಇನ್ನೊಂದು ಆದಿನಾರಪ್ಪರು ಮಾಡ್ಕೊಟ್ಟಿದ್ದಾರೆ. ಇವ್ರು ಬೇಕು ಅಂತ ಹೇಳ್ಬಿಟ್ಟು ಊರಲ್ಲಿ ಗಲಾಟೆಗಳು ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿನ ಅಧಿಕಾರಿಗಳು ಅವ್ರ ಹತ್ರ ದುಡ್ಡು ತಗೊಂಡು ಈ ರೀತಿ ಮಾಡ್ಕೊಡ್ತಿದ್ದಾರೆ. ನಮ್ಮ ಹೋರಾಟ ಏನಂತಂದ್ರೆ ಇವತ್ತು ಇಬ್ಬರ ಹತ್ರನೂ ಖಾಲಿ ಮಾಡಿಸ್ಕೊಡ್ಬೇಕು, ಅಂಗನವಾಡಿ ಸ್ಕೂಲ್ಗೆ ದಾರಿಯನ್ನು ಮೀಸಲಿಡ್ಕೊಡ್ಬೇಕು, ಕಾಂಪೌಂಡ್ ಕಟ್ಕೊಡ್ಬೇಕು ಅಷ್ಟೇ. ಹೋರಾಟ ಹಿಂಗೆ ಮುಂದುವರಿತೀವಿ. ಇವತ್ತು ಈ ಒಂದು ಎಚ್ಚರಿಕೆ ಸಂದೇಶ ಕೊಟ್ಟು ಇಲ್ಲೇ ಇರ್ತೀವಿ. ಅದು ಕ್ಯಾನ್ಸಲ್ ಮಾಡೋವರೆಗೂ ನಾವು ಇಲ್ಲಿಂದ ಹೋಗೋದಿಲ್ಲ, ಇಲ್ಲೇ ಇರ್ತೀವಿ.